ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇದು ಸಂಡೇ ವ್ಲಾಗ್. ಸಂಡೇ ನಾನು ಇವತ್ತು ನಾಷ್ಟಕ್ಕೆ ನಾನು ಆಲೂ ಪರೋಟ ಮಾಡ್ಲತ್ತಿದ್ದೆ. ಆಲೂ ಪರೋಟ ಮಾಡುವಾಗ ನನ್ನ ಮಗಳು ಬಂದು ಭಾಳ ನಾಟಕ ಮಾಡ್ಲತ್ತಿದ್ರಿ. ಅದು ಪರೋಟ ನೋಡ್ರಿ, ಒಂದು ಸುಡ್ಲಾತಿನೆಲ್ಲ ಹೆಂಗೆ ಹರಿದು ಬಿಟ್ಟಾಳ. ಮಾಡೋವಾಗ ಅದಕ್ಕೆ ಕೈಲೇ ಹಿಂಗೆ ಕೆದರ್ ಬಿಟ್ಟುಡ್ರಿ. ಅದು ಒಂದು ವೇಸ್ಟ್ ಆಯಿತು. ಅಂದ್ರೆ ವೇಸ್ಟ್ ಅಂತ ತಿಂತೀವಿ, ಹಂಗಲ್ಲ, ಹರಿತಂತ ಹೇಳಿದೆ. ಅವಳು ಇಲ್ಲೇ ಆಟ ಆಡ್ಕೊ ತಿಂತಿಳು. ಅವ್ರ ಪಪ್ಪನೂ ನೀರು ಬಂದಿದ್ದು, ಪೈಪ್ ಹಾಕಿದ್ರು, ಅವ್ರ ಪಪ್ಪನೂ ನೀರು ತುಂಬಲಾತಿದ್ರು. ಇಲ್ಲಿ ನೀರು ಸ್ವಲ್ಪ ಉಪ್ಪಿನ ನೀರು ಅವ್ರಿ. ನಾವಿರೋದು ದಮನ್ದಾಗ. ಎಲ್ಲರಿಗೂ ಗೊತ್ತದ್ರಿ, ದೀವ್ ದಮನ್ ಅಂದ್ರೆ ಗೊತ್ತಾಗ್ತದೆ ಸಡನ್ನಾಗಿ. ನಾವಿರೋದು ದಮನ್ ಒಳಗ್ರಿ. ದೀವ್ ಸಪ್ರೇಟ್, ದಮನ್ ಸಪ್ರೇಟ್ ಆದ್ರಿ. ಇಲ್ಲಿ ನಾವು ದಮನ್ ಒಳಗಿರೋದು. ದಮನ್ ಒಳಗೂ ಮತ್ತು ಸಪ್ರೇಟ್ ಬರ್ತಾವ್ರಿ. ಇಲ್ಲಿ ಸ್ವಲ್ಪ ನಾವಿರೋ ಅಪಾರ್ಟ್ಮೆಂಟ್ ಒಳಗೆ ಉಪ್ಪಿನ ನೀರದ. ಹಾಗಾಗಿ ಗೋರ್ಮೆಂಟ್ದಿಂದ ಒಂದು ನಳ ಆದ್ರಿ, ಅದ್ರ ನೀರು ಬರ್ತಾವ. ಅದನ್ನು ನಾವು ಸ್ನಾನಕ್ಕೆ, ಅಡುಗೆಗೆ ಅದು ಬಳಸ್ತೀವ್ರಿ. ಬಟ್ಟೆ ವಾಶ್ ಮಾಡೋಕ್ಕೂ ಅದೇ ಬಳಸ್ತೀವಿ. ಉಪ್ಪಿನ ನೀರಿನಾಗ ಬಟ್ಟೆ ಅದು ವಾಶ್ ಮಾಡಿದ್ರೆ ಕ್ಲೀನ್ ಆಗಲ್ರಿ, ಹಾಗಾಗಿ ಅದೇ ಬಳಸ್ತೀವಿ. ಸೋಪ್ ಸಹ ಬುರ್ಗ ಆಗಲ್ರಿ ನೀರಿಗೆ ಕೆಲವೊಂದು ಸಲ. ಮಳೆಗಾಲದಾಗ ಏನು ಅನ್ಸಲ್ರಿ, ಬ್ಯಾಸ್ಗೆ ಟೈಮ್ನಾಗಂದ್ರೆ ಭಾಳ ಹೈರಾಣ ಅನಿಸ್ತದ. ನಾನು ಇವತ್ತು ಟಿಫನ್ಗೆ ಆಲೂ ಪರೋಟ ಮಾಡ್ಲತ್ತೀನಿ ರೀ. ನನ್ನ ಹಸ್ಬೆಂಡ್ನು ಮಾತಾಡ್ಕೋತ ನಿಂತಿದ್ರು. ಅವಳಿಗೆ ಹಾಗೆ ಆಡಿಸ್ಕೋತ ನಿಂತಿದ್ರಲ್ಲಿ. ಆಕಿಗೆ ಬಾ ಅಂತಾರೆ, ಆಕೆ ಎಲ್ಲಿ ಹೋಲಕ್ಕೆ ತಯಾರಿಲ್ರಿ. ಆಕಿಗೆ ಕಿಡಿಕಿ ನಾ ಇಟ್ಟೋ ಬಾಂಡೆ ಭಾಳ ಇಷ್ಟ ರೀ. ಬಾಂಡೆ ತೊಗೊಂಡು ಆಡ್ತಿರ್ತಾಳೆ. ಹಾಗಾಗಿ ಇಲ್ಲೇ ನಿಂತ್ಕೊಂಡಿದ್ರು ಇಬ್ಬರು. ನನ್ನ ಹಸ್ಬೆಂಡ್ ಆಕಿಗೆ ಹಿಡ್ಲಾಕತ್ತಿದ್ರಿ. ಕಿಡಿಕಿಯಾಗ ಹಣಕಿ ಅದು ಹಾಕ್ಲಿಕತ್ತಿರು ಬೀಳಂಗಳಂತೇಳಿ ಆಕಿಗೆ ಹಾಗೆ ಅಲ್ಲೇ ಆಡಿಸ್ಲತ್ತಿದ್ರು. ಅವಳಿಗೆ ಮಜಾಕ್ ಮಾಡ್ಕೋತೆ ಆಕಿಗೆ ಕರ್ಕೊಂಡು ಹೋದ್ರಿ ರಂಬೂಸಿ. ಇವತ್ತು ಸಂಡೇ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಲೇಟಾಗಿ ಎದ್ದಿದ್ದೆ. ಎದ್ದು ಕಸ ಎಲ್ಲ ಹುಡುಗಿ ಮನೆಯೆಲ್ಲ ಒರೆಸಿ ಸ್ನಾನ ಮುಗಿಸ್ಕೊಂಡು ಬಂದೆ. ಕಿಚನ್ ಅಂತೂ ನಾನು ಸಂಜೆನೇ ರೆಡಿ ಮಾಡಿಟ್ಟಿರ್ತೀನಿ. ಎಲ್ಲ ಬಾಂಡೆ ವಾಶ್ ಮಾಡಿ ಕಿಚನ್ ಕಟ್ಟಿ ಎಲ್ಲ ತೊಳೆದು ರೆಡಿ ಮಾಡಿಟ್ಟಿರ್ತೀನಿ. ಬೆಳಗ್ಗೆ ಎದ್ದು ಸ್ನಾನಗಿನ ಮುಗಿಸಿ ಪೂಜೆ ಮಾಡಿಕೊಂಡೆ. ಪೂಜೆ ಮಾಡಿ ನಾಷ್ಟಕ್ಕೆ ರೆಡಿ ಮಾಡ್ಲತ್ತೀನಿ. ನನ್ನ ಹಸ್ಬೆಂಡ್ದು ಇನ್ನೂ ಸ್ನಾನ ಆಗಿಲ್ಲ. ಅವ್ರು ಸ್ನಾನ ಮುಗಿಸ್ಕೊಂಡು ಬರೋವರೆಗೂ ನಾಷ್ಟ ರೆಡಿ ಮಾಡಿಡ್ತೀನಿ. ನನ್ನ ಮಗಳದ್ದು ಸ್ನಾನ ಆಗ್ಯದ. ನಾ ಮಾಡಿಬಿಟ್ಟು ಅವಳು ನನ್ನ ಜೋಡಿನೇ ಎದ್ದಿರ್ತಾಳೆ. ಹಾಗಾಗಿ ನಂದು ಆದಮೇಲೆ ಅವಳಿಗೂ ಮಾಡಿಸ್ಬಿಡ್ತೀನಿ ಸ್ನಾನ. ನಾನು ನಾಷ್ಟಕ್ಕೆ ಆಲೂ ಪರೋಟ ಮಾಡ್ಲತ್ತೀನಿ. ಆಲೂ ಪರೋಟ ತಿಂದು ಇನ್ನೂ ಬಟ್ಟೆ ಭಾಳ ಇದ್ದು ರೀ ವಾಶ್ ಮಾಡೋದು. ಇವತ್ತು ಸಂಡೇ ಎಲ್ಲ ಬಟ್ಟೆ ಭಾಳ ಇರ್ತಾವೆ. ನನ್ನ ಹಸ್ಬೆಂಡ್ದು ಯೂನಿಫಾರ್ಮ್ ಮತ್ತು ಅದಾವ್ರಿ, ಅವೆಲ್ಲ ವಾಶ್ ಮಾಡಬೇಕಿತ್ತು. ಅದಕ್ಕೆ ನಾನು ಮೊದಲು ನಾಷ್ಟ ಮಾಡಿ ಆಮೇಲೆ ಮಾಡಿದ್ರಾಯ್ತು ಅಂತ ಹೇಳಿ ಮೊದಲು ಟಿಫನ್ ಮಾಡ್ಲತ್ತೀನಿ. ಟಿಫನ್ ಮುಗಿಸ್ಕೊಂಡು ಬಟ್ಟೆ ಎಲ್ಲ ಇದ್ದು ಅವೆಲ್ಲ ವಾಶ್ ಮಾಡ್ಕೊಂಡು ಇವತ್ತು ಸಂಡೇ ಅಲ್ರಿ, ಏನಾದರೂ ಸ್ಪೆಷಲ್ ಮಾಡೇಬೇಕಾಗ್ತದ. ಅವರು ಸಹ ಚಿಕನ್ ತೊಗೊಂಡು ಬಂದಿದ್ರು. ಹಾಗಾಗಿ ಚಿಕನ್ ಒಳಗೆ ನಾನು ಇವಾಗ ರೊಟ್ಟಿ ಮಾಡ್ಲತ್ತೀನಿ ರೀ. ರೊಟ್ಟಿ ಮಾಡೋವಾಗ ನನ್ನ ಮಗಳು ಎದ್ಬಿಟ್ರುಡ್ರಿ, ಮಲಗಿದ್ರೊಳಕಿ. ಆಕೆಗೆ ಕರ್ಕೊಂಬಂದು ಕುಂಸ್ಕೊಂಡಿನಿ ಇಲ್ಲೇ. ನನ್ನ ಹಸ್ಬೆಂಡ್ ಮಲಗಿದ್ರು, ಯಾಕೆ ಅವ್ರಿಗೆ ಎಬ್ಸದಂತ ಹೇಳಿ ನಾನೇ ಅವಳಿಗೆ ಇಲ್ಲೇ ಕುಂಸ್ಕೊಂಡಿದ್ದೀನಿ. ಆಕೆ ಬಾಂಡೆ ತೊಗೊಂಡು ಆಡ್ಲತ್ತಿಡ್ರಿ, ನಾನು ಹಾಗೆ ಇಲ್ಲಿ ರೊಟ್ಟಿ ಮಾಡ್ಲತ್ತಿದ್ದೆ. ಅಂಥದ್ರಾಗ ಇಲ್ಲಿ ಭಾಳ ಗರ್ಮಿ ರೀ. ದಮನ್ ಒಳಗೆ ಸಮುದ್ರ ಇದ್ದ ಕಾರಣಕ್ಕೋ ಕೆಮಿಕಲ್ ಇರೋ ಕಂಪ್ನಿ ಇರೋ ಕಾರಣಕ್ಕೋ ಗೊತ್ತಿಲ್ಲರಿ, ಭಾಳ ಗರ್ಮಿ ಆಗ್ಲತ್ತಿತ್ತು. ದಮನ್ ಒಳಗೆ ವಾತಾವರಣನೇ ಒಂಥರ ರೀ. ಮಳೆಗಾಲದಾಗ ಕಂಟಿನ್ಯೂಸ್ ಆಗಿ 3 ತಿಂಗಳು ಕಂಟಿನ್ಯೂಸ್ ಆಗಿ ಮಳೆ ಬರ್ತದ್ರಿ. ಬೇಸಿಗೆಗಾಲದಾಗ ಸಿಕ್ಕಾಪಟ್ಟಿ ಬಿಸಿಲು ಇರ್ತದ. ಅದ್ರ ದಗಿ ಮಾತ್ರ ಯಾವಾಗಲೂ ಇರ್ತದ್ರಿ. ಭಾಳ ಗರ್ಮಿ ರೀ ದಮನ್ ಒಳಗೆ. ಫ್ಯಾನ್ ಇರ್ಲಿಕ್ಕಂದ್ರೆ ಮನುಷ್ಯ ಒಂದು ನಿಮಿಷ ಭೀ ಇರಲ್ಲ, ಹಂಗೆ ಗರ್ಮಿ ಇರ್ತದ್ರಿ. ಮಳೆ ಬಂದಾಗೆ ಇಷ್ಟು ಕೋಲ್ಡ್ ವಾತಾವರಣ ಇರ್ತದೆ, ಸಡನ್ನಾಗಿ ಮತ್ತು ಗರ್ಮಿ ಚಲೋ ಆಗ್ತದೆ. ನಾನು ರೊಟ್ಟಿ ಎಲ್ಲ ಮಾಡಿಕೊಂಡೆ. ರೊಟ್ಟಿ ಮಾಡಿ ಇವಾಗ ಚಿಕನ್ ಮಾಡಬೇಕಂತ ಚಿಕನ್ ವಾಶ್ ಮಾಡಿಟ್ಟಿನಿ. ಸ್ವಲ್ಪ ಚಿಕನ್ ಸಾಂಬಾರು ಮತ್ತು ಚಿಕನ್ ಸುಕ್ಕ ಮಾಡೋ ಪ್ಲ್ಯಾನ್ ಇತ್ತು. ಹಾಗಾಗಿ ಮೊದಲು ಚಿಕನ್ ಸಾಂಬಾರು ಮಾಡಿಕೊಂಡೆ. ಚಿಕನ್ ಸಾಂಬಾರು ಮಾಡಿ ಇವಾಗ ಚಿಕನ್ ಸುಕ್ಕ ಮಾಡ್ಲತ್ತೀನಿ. ಒಂದೇ ಕುಕ್ಕರ್ ಇದ್ದ ಕಾರಣ ಸಾಂಬಾರು ತೆಗೆದ್ಬಿಟ್ಟು ಅದರೊಳಗೆ ನಾನು ಚಿಕನ್ ಸುಕ್ಕ ಮಾಡ್ಲತ್ತೀನಿ. ಚಿಕನ್ ಸುಕ್ಕನ ಸಿಂಪಲಾಗಿ ಮಾಡ್ಕೊಳ್ಕತ್ತೀನಿ ರೀ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಆಮೇಲೆ ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು 2 ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೆ ರೀ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಟೊಮೆಟೊ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಮಸಾಲೆ ಎಲ್ಲ ಆ್ಯಡ್ ಮಾಡ್ಲತ್ತೀನಿ ರೀ. ಸಿಂಪಲ್ಲಾಗಿ ಮನೆಗೆ ಏನೇನು ಮಸಾಲ ಅದ ಅದನ್ನು ಹಾಕ್ಕೊಳತ್ತೀನಿ. ಧನಿಯಾ, ಅರಿಶಿನ ಪುಡಿ, ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಸೇರಿಸ್ಕೊಂಡೆ. ಹಾಗೆ ನಮ್ಮ ಕಡೆ ಮಾಡಿರುವ ಮಸಾಲೆ ಖಾರ ಅಂತೀವಿ ರೀ, ಅದನ್ನು ಸೇರಿಸ್ಕೊಂಡೆ. ನಾನು ಸ್ವಲ್ಪ
ಚಿಕನ್ ಮಸಾಲ ಇತ್ತು ಅದನ್ನು ಆ್ಯಡ್ ಮಾಡಿಕೊಂಡೆ. ಇದೆಲ್ಲ ಒಮ್ಮೆ ನೀಟಾಗಿ ಫ್ರೈ ಮಾಡ್ಕೋತೀನಿ ರೀ. ಇದು ಫ್ರೈ ಆದಮೇಲೆ ಇವಾಗ ಇದಕ್ಕೆ ನಾ ತೊಳೆದಿಟ್ಟಿರೋ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಮಾಡ್ಲತ್ತೀನಿ ರೀ ಸುಕ್ಕ. ನಾನು ಇದನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಕೊಬ್ಬರಿ ಹುರಿದು ಮಿಕ್ಸಿ ಮಾಡಿ ಅದನ್ನು ಇಟ್ಕೊಂಡಿದ್ದೆ ರೀ. ಸಾಂಬಾರ್ಗಂತ ಇಟ್ಟಿದ್ದೆ, ಎಕ್ಸ್ಟ್ರಾ ಉಳಿದಿತ್ತು, ಫ್ರಿಜ್ ಇಲ್ಲ ತೆಗೆದಿಡ್ಬೇಕಂದ್ರೆ, ಹಾಗಾಗಿ ಅದನ್ನು ಸುಕ್ಕಕ್ಕೆ ಆ್ಯಡ್ ಮಾಡ್ಲತ್ತೀನಿ. ಇದನ್ನೂ ಒಂಥರ ಟೇಸ್ಟಿಯಾಗಿರ್ತದೆ ಅಂತ ಹೇಳಿ ಹಾಕೊಂಡ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತೀನಿ ಇವಾಗೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿ 2 ವಿಜಿಲ್ ಹೊಡ್ಸ್ಕೊಂಡ್ರೆ ಮುಗಿತ್ರಿ. ಸಿಂಪಲ್ಲಾಗಿ ಸುಕ್ಕ ರೆಡಿ ಆಗ್ತದೆ, ಭಾಳ ಟೇಸ್ಟಿಯಾಗಿರ್ತದೆ. ನೀವು ಒಮ್ಮೆ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಈ ಸಿಂಪಲ್ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ತಡ ಮಾಡಬೇಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡ್ಬೋದು ನಾನು ಇವಾಗ ಕುಕ್ಕರ್ ಓಪನ್ ಮಾಡ್ಲತ್ತೀನಿ, ಯಾವ ಥರ ಬಂದಿತ್ತು ಚಿಕನ್ ಸುಕ್ಕ ಅಂಥೇಳಿ. ಜಲ್ದಿನೇ ಓಪನ್ ಮಾಡಿದೆ ರೀ ನಾನು. ವಿಸಿಲ್ ಹೊಡೆದ ತಕ್ಷಣ ಅದನ್ನು ಹವಾ ತೆಗೆದು ಓಪನ್ ಮಾಡಿದೆ. ಇವಾಗ ಊಟ ಮಾಡ್ಕೋತೀವಿ ನಾವು. ಸಾಂಬಾರು ಮತ್ತು ಸುಕ್ಕ, ರೊಟ್ಟಿ ಮಾಡಿದ್ದೆ, ಹಾಗೆ ಸ್ವಲ್ಪ ರೈಸ್ನು ಮಾಡ್ಕೊಂಡಿದ್ದೆ. ಇವತ್ತಿನ ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದು ಒಂದು ಸಿಂಪಲ್ ಲಾಗ್. ಸಾರಿ ಮೇಲೆ ತೆಗೀರಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿಯವರೆಗೂ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.